ಅಪಘಾತದಲ್ಲಿ ಮೃತಪಟ್ಟ ಕುಟುಂಬಕ್ಕೆ ಪರಿಹಾರ ನೀಡದ ಕಾರಣ ಸಾರಿಗೆ ಬಸ್ ಜಪ್ತಿಗೆ ನ್ಯಾಯಾಲಯ ಆದೇಶಿಸಿದ್ದು, ನ್ಯಾಯಾಲಯದ ಆದೇಶದ ಮೇರೆಗೆ ಸಂತ್ರಸ್ತರ ಪರ ವಕೀಲರ ನೇತೃತ್ವದಲ್ಲಿ ನ್ಯಾಯಾಲಯದ ಸಿಬ್ಬಂದಿ ಬಸ್ ಜಪ್ತಿ ಮಾಡಿರುವ ಪ್ರಸಂಗ ಪಟ್ಟಣದಲ್ಲಿ ಜುಲೈ 17ರಂದು ಜರುಗಿದೆ. 2019 ನವೆಂಬರ್ 10ರಂದು ತಾಲೂಕಿನ ಕ್ಯಾಸನಕೇರಿ ಗ್ರಾಮದ 55 ವರ್ಷದ ನಾಗಪ್ಪ ಎಂಬುವವರು ಟಾಟಾ ಏಸ್ ಆಟೋದಲ್ಲಿ ಹೊಸಪೇಟೆಯಿಂದ ಕೂಡ್ಲಿಗಿ ಕಡೆ ಬರುತ್ತಿದ್ದಾಗ ತಾಲೂಕಿನ ಶಿವಪುರ ಗ್ರಾಮದ ಬಳಿ ಕೂಡ್ಲಿಗಿಯಿಂದ ಹೊಸಪೇಟೆ ಕಡೆ ತೆರಳುತ್ತಿದ್ದ ಕೊಪ್ಪಳ ಡಿಪೋಕ್ಕೆ ಸೇರಿದ ಸಾರಿಗೆ ಬಸ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಭೀಕರ ಅಪಘಾತದ ಪರಿಣಾಮ ಆಟೋದಲ್ಲಿ ಇದ್ದ ಕ್ಯಾಸನಕೇರಿ ಮೂಲದ ನಾಗಪ್ಪ ಮೃತಪಟ್ಟಿದ್ದಾನೆ. ಘಟನೆಗೆ ಸಂಬಂಧಿಸಿದಂತೆ ಮೃತನ ಮಡದಿ ಕೊಟ್ರಮ್ಮರವರು ನೀಡಿದ ದೂರಿನ ಮೇರೆಗೆ ಕೂಡ್ಲಿಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಮೃತ ನಾಗಪ್ಪರವರ ಮಡದಿ ಕೊಟ್ರಮ್ಮರವರು ವಕೀಲರಾದ ಜಿ ಸೀತಾರಾಮಗೌಡರವರ ಮೂಲಕ ಕೂಡ್ಲಿಗಿ ಹಿರಿಯ ಶ್ರೇಣಿ ನ್ಯಾಯಾಧೀಶರಲ್ಲಿ ಸೂಕ್ತ ಪರಿಹಾರಕ್ಕಾಗಿ ಮನವಿ ಮಾಡಿದ್ದರು. ಸುದೀರ್ಘವಾದ ನ್ಯಾಯಾಂಗ ವಿಚಾರಣೆ ಹಾಗೂ ವಾದ ವಿವಾದದ ನಂತರ 2020 ಅಕ್ಟೋಬರ್ 16ರಂದು ನ್ಯಾಯಾಲಯವು ಮಹತ್ತರವಾದ ಆದೇಶ ಹೊರಡಿಸಿದೆ. ಅಪಘಾತದಲ್ಲಿ ಮೃತಪಟ್ಟ ನಾಗಪ್ಪರವರ ನೊಂದ ಕುಟುಂಬಕ್ಕೆ 12 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಸಾರಿಗೆ ಇಲಾಖೆಯ ಕೊಪ್ಪಳ ಡಿಪೋಕ್ಕೆ ಆದೇಶಿಸಿತ್ತು. ಆದೇಶಿಸಿ 5-6 ವರ್ಷಗಳಾದರೂ ಕೂಡ ಹಣವನ್ನು ನೀಡದ ಹಿನ್ನೆಲೆಯಲ್ಲಿ ಕೂಡ್ಲಿಗಿ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಜೆ ಯೋಗೇಶ್ ರವರು ಸಂತ್ರಸ್ತರ ಪರ ವಕೀಲರ ಮನವಿ ಪುರಸ್ಕರಿಸಿ ಬಸ್ ಜಪ್ತಿಗೆ ಆದೇಶಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಕೀಲರಾದ ಜಿ ಸೀತಾರಾಮಗೌಡರವರು ನ್ಯಾಯಾಲಯದ ಅಮೀನ್ದಾರ ಸಿಬ್ಬಂದಿಯವರಾದ ಕೊಟ್ರೇಶ್ ನಾಗರಾಜ್, ಶೇಖ್ ಅಬೂಬಕರ್ ರವರ ಗೂಡಿ ಬಸ್ ಅನ್ನ ಜಪ್ತಿ ಮುಂದಾಗಿದ್ದಾರೆ. ಜುಲೈ 17ರಂದು ಕೊಪ್ಪಳ ಡಿಪೋಕ್ಕೆ ಸೇರಿದ ಸಾರಿಗೆ ಇಲಾಖೆ ಬಸ್ ಕೂಡ್ಲಿಗಿ ಡಿಪೋ ಬಸ್ ನಿಲ್ದಾಣಕ್ಕೆ ಆಗಮಿಸಿದ್ದ ಸಂದರ್ಭದಲ್ಲಿ ತಕ್ಷಣವೇ ನ್ಯಾಯಾಲಯದ ಸಿಬ್ಬಂದಿ ಬಸ್ ಅನ್ನ ಕಾನೂನು ರೀತ್ಯ ಜಪ್ತಿ ಕ್ರಮ ಜರುಗಿಸಿದ್ದು, ಸಾರಿಗೆ ಇಲಾಖೆಯ ಬಸ್ ಅನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ನ್ಯಾಯಾಲಯದ ಆವರಣಕ್ಕೆ ಕರೆತಂದಿದ್ದಾರೆ. ಈ ಸಂದರ್ಭದಲ್ಲಿ ವಕೀಲರಾದ ಜಿ ಸೀತಾರಾಮಗೌಡ, ಜಿ ಎಂ ಮಲ್ಲಿಕಾರ್ಜುನಯ್ಯ, ಸಂತ್ರಸ್ತೆ ಕ್ಯಾಸನಕೇರಿ ಕೊಟ್ರಮ್ಮ ಹಾಗೂ ಅವರ ಸಂಬಂಧಿಕರು, ನ್ಯಾಯಾಲಯದ ಅಮೀನ್ ಸಿಬ್ಬಂದಿಯವರಾದ ಕೊಟ್ರೇಶ್, ಶೇಖ್ ಅಬ್ದುಲ್ಲಾ, ನಾಗರಾಜ್ ಉಪಸ್ಥಿತರಿದ್ದರು. ವರದಿ ವಿಜಿ ರುಷ್ಪೇಂದ್ರ, ಕೂಡ್ಲಿಗಿ. ಸರ್, ಇದೇ ಥರದ ಪ್ರಕರಣಗಳಲ್ಲಿ ಬಹುತೇಕ ಪ್ರಕರಣಗಳು ಅಂದರೆ ಈಗ KSRTC ಸಂಬಂಧದಲ್ಲಿ ಏನು ಸಾರಿಗೆ ಸಂಸ್ಥೆಯಿಂದ ಅಪಘಾತಗಳಾದಾಗ ಅಥವಾ ಮೃತಪಟ್ಟಾಗ ಅಥವಾ ಗಾಯಗೊಂಡಾಗ ಪರಿಹಾರಕ್ಕೆ ನ್ಯಾಯಾಲಯದ ಮೊರೆ ಹೋದಾಗ ಪ್ರತಿ ಸಾರಿನೂ ಯಾವುದೇ ಪ್ರಕರಣಗಳು ನೋಡಿದ್ರೆ ಬಹುತೇಕ ಪ್ರಕರಣಗಳಲ್ಲಿ ಬಸ್ಸನ್ನು ವಶಪಡಿಸಿಕೊಳ್ತಕ್ಕಂಥ ಒಂದು ಇದು ರೂಢಿ ಸಂಪ್ರದಾಯ ಆಗ್ಬಿಟ್ಟೋದೇನೋ ಅನಿಸ್ತದೆ. ಯಾಕಂದ್ರೆ ನಾವು ವರದಿಗಾರರಾದಾಗ ಭಾಳಷ್ಟು ವರದಿಗಳು ನಾವು ಈ ಥರ ಮಾಡಿದ್ದೀವಿ. ಇದು ಯಾಕೆ ಸರ್ ಈ ಥರ ವ್ಯವಸ್ಥೆನೇ ಈಗನ ಅಥವಾ ಏನು ಇದಕ್ಕೆ? ನೋಡಿ, ಈ KSRTC ಬೇರೆ ಇನ್ಶೂರೆನ್ಸ್ ಕಂಪ್ನಿಯವರೆಲ್ಲ ಡೆಪಾಸಿಟ್ ಮಾಡ್ತಾರೆ, ಇಲ್ಲ ಅಪೀಲ್ ಹೋಗಿ ಕೇಸ್ ನಡೆಸ್ತಾರೆ. ಈ KSRTC ಅವರು ಅಪೀಲ್ ಹೋಗ್ಲಾರ್ದೆ ನಮಗೆ ಪದೇ ಪದೇ ಪಾಪ ಪಿಟಿಷನರ್ಸ್ಗೆ ತೊಂದರೆ, ಅವ್ರ ಗಂಡನ್ನು ಕಳ್ಕೊಂಡು ಅಥವಾ ಕಾಲು ಕೈಯ ಮುರ್ಕೊಂಡು ತುಂಬ ತೊಂದರೆ ಆಗಿರ್ತಾರೆ. ಈಗ 5 ವರ್ಷ 6 ವರ್ಷಗಳಿಂದ ಅವ್ರಿಗೆ ಯಾವುದೇ ಪರಿಹಾರ ಸಿಗದೇ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಅವರು ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕ್ಕೊಂಡು ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳೋ ತನಕನೂ ಅವರು ಯಾವುದೇ ರೀತಿ ಅಮೌಂಟ್ ಡೆಪಾಸಿಟ್ ಮಾಡಲ್ಲ ನೊಂದವರಿಗೆ. ಇದು ವ್ಯವಸ್ಥೆ ಸ್ವಲ್ಪ ಬದಲಾಗಬೇಕು. ಸರ್ಕಾರದವರು ಈ ಬಗ್ಗೆ ಗಮನ ವಹಿಸಿ KSRTC ಅವರು ನ್ಯಾಯಾಲಯ ಅವ್ರಿಗೆ ಪರಿಹಾರವನ್ನು ಘೋಷಣೆ ಮಾಡಿ ಆದೇಶ ಮಾಡಿದ ತಕ್ಷಣವೇ ಪರಿಹಾರ ಸಿಗುವಂತಾದರೆ ನೊಂದಂಥವ್ರಿಗೆ ನ್ಯಾಯ ಸಿಕ್ಕಂಗಾಗುತ್ತೆ. ಈ ಬಗ್ಗೆ ಸೂಕ್ತ ಕ್ರಮ ವಹಿಸಬೇಕು. ತಾವು ಸಹ ಮಾಧ್ಯಮದವರು ಈ ಬಗ್ಗೆ ಅವ್ರಿಗೆ ಸರ್ಕಾರಕ್ಕೆ ಈ ಬಗ್ಗೆ ಗಮನ ಮೂಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ಮಲ್ಲಿಕಾರ್ಜುನಯ್ಯ, ಮಾಜಿ ವಕೀಲ ಸಂಘದ ಅಧ್ಯಕ್ಷರು, ಕೂಡ್ಲಿಗಿ. ಏನಮ್ಮ ನಿಮ್ಮ ಹೆಸರು? ಅಮ್ಮ ಕೊಟ್ರಮ್ಮ. ಯಾವ ಊರಮ್ಮ? ಕ್ಯಾಸನಕೇರಿ. ಕ್ಯಾಸನಕೇರಿ. ಏನು ಆಕ್ಸಿಡೆಂಟ್ ಆಗಿತ್ತಾ? ಯಾರು ಇದಾಗಿದ್ರು ಅವಾಗ? ನಮ್ಮ ಗಂಡ. ನಿಮ್ಮ ಗಂಡ ಹೆಸರು? ನಾಗಪ್ಪ. ದಿನಾಂಕ 10/11/2019 ಕ್ಯಾಸನಕೇರಿ ಗ್ರಾಮದ ನಾಗಪ್ಪ ಅವರು ಹೊಸಪೇಟೆಗೆ ತರಕಾರಿ ಹಾಕೊಂಡು ಹೋಗಿ ಬರುವಾಗ ಕ್ಯಾಸನಕೇರಿ ಗ್ರಾಮದ ಹತ್ರ, ಇದು ಶಿವಪುರ ಗ್ರಾಮದ ಹತ್ರ ಬಸ್ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆದಾಗ ಇವರು ನಾಗಪ್ಪನವರು ಮೃತಪಟ್ಟಾಗ 16/11/2022 12 ಲಕ್ಷ ಕಟ್ಟಬೇಕಂತ ಅವಾರ್ಡ್ ಆಗಿತ್ತು, ಜಡ್ಜ್ಮೆಂಟ್ ಆಗಿತ್ತು. ಆದರೆ ಬಸ್ KSRTC ಇಲ್ಲಿವರೆಗೆ ಕಟ್ಟಿಲ್ಲದಕ್ಕೆ ನಾವು ಈಗ ಬಸ್ನ ಜಪ್ತಿ ಮಾಡಿ ಸಾಮಾನ್ಯ ನಿಲ್ಲಿಸಿದ್ದೀವಿ. ಸೀತಾರಾಮಕಲ್ರು.